ನಮಸ್ಕಾರ ಮೇಡಮ್, ಕೊಡಿ ತಗೊಳ್ಳಿ, ನೀವೇ ಇಟ್ಕೊಳ್ಳಿ. 28/2/70 ಯಾರು ನೀವೇ ಹೇಳಿ ಮೇಡಮ್. ಸೂರ್ಯ ರಾಹು ನಿಮ್ಗೆ ಗೊತ್ತು ತಾನೆ? ಸೂರ್ಯ ರಾಹು ಅಂದ್ರೆ ಅಷ್ಟೇ ನುಂಗ್ಬೇಕಾದ್ದೆ. ಮೇಲೆ ಬಂದಿದ್ದೀನಿ, ಒಬ್ಬರು ಸಹಾಯ ಇಲ್ಲ. ಚಿಕ್ಕಪ್ಪಂದ್ರು ಎಲ್ಲರೂ ಟೋಟಲ್ ಎಲ್ಲ ಮೋಸ ಮಾಡಿದ್ರು. ಆಸ್ತಿ ಏನೋ ವಿಚಾರ ಇದೆ, ಎಲ್ಲ ಚಿಕ್ಕಪ್ಪಂದ್ರು ಮೋಸ ಮಾಡಿದ್ರು. ಆಮೇಲೆ ಸರಿ ಅಮ್ಮನ ಬಲಗೈ ಆಗಿ ನಾನು ಮೇಲೆ ಬಂದೆ. 4 ಜನ ತಂಗಿ ತಮ್ಮಂದ್ರಿಗೆ ಎಲ್ಲ ಹೆಲ್ಪ್ ಮಾಡ್ಕೊಂಡು ಮದುವೆ ಮಾಡಿದ್ವಿ. ಅವ್ರಿಗೂ ಮಾಡಿ ಈ ಕಡೆ ಗಂಡನ ಕಡೆಯವ್ರಿಗೂ ಮಾಡಿ. ಈಗೆಲ್ಲ ಗಂಡನ ಕಡೆಯವರು ಮೋಸ ಮಾಡಿದ್ದಾರೆ, ಅಮ್ಮನ ಕಡೆ ತಮ್ಮಂದ್ರು ಎಲ್ಲ ಮೋಸ ಮಾಡಿದ್ದಾರೆ. ತಾಯಿಗೂ ಮೋಸ ಮಾಡಿದ್ದಾರೆ. 2 ಸೈಟ್ ಕೊಟ್ಟಿದ್ದಾರೆ. ಸೈಟು ಮತ್ತೆ ಒಂದು ಅಂಗಡಿ ಜಾಗ ಕೊಟ್ಟಿದ್ದಾರೆ ನನಗೆ. ಆ ಜಾಗ ಕೂಡ ಈಗ CST ಕೇಸ್ ಹಾಕಿದ್ದಾರೆ. ಈಗ BTM ಹೋಗ್ಬೇಕಾಗಿದೆ. ಈಗ ನನಗೆ 2 ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ಈಗ ಒಂದು ಮನೆ ಕಟ್ಟಿದ್ವಿ. ಆ ಮನೆ ಕೂಡ ಬನ್ಸನ್ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ 3 ಫ್ಲೋರ್ ಬಿಲ್ಡಿಂಗ್ ಹಾಕಿದ್ವಿ. ಎಲ್ಲ ಮೇಲಕ್ಕೆ ಹೋಗ್ತಾ ಇದ್ರು, ಕೆಳದು ಈಗ ಒಂದು ಬೋರ್ವೆಲ್ ಬಿಸ್ನೆಸ್. ಏನ್ ಮದುವೆ ಡೇಟ್ ನಿಮ್ದು? ಬರೋದಿಲ್ಲ ಗುರುಜಿ. ಅದಕ್ಕೆ ಅದಕ್ಕೆ ಏನ್ ಮಾಡಿದ್ರೆ ಅಟ್ಲೀಸ್ಟ್ ಮನೇಲಾದ್ರೂ ಕಟ್ಸ್ಕೊಳ್ಳಿ. ಅದಾದ್ರೂ ಮಾಡಿ. ಆಕ್ಚುಲಿ ನಾನು ಹೇಳಂಗೇ ಇಲ್ಲ ಯಾರಿಗೂ. ನಾನು ಮದುವೆ ಮಾಡ್ಕೊಂಡಿದ್ದು ಇವ್ರಿಗೆ ಲೈಫ್ ಚೆನ್ನಾಗಾಯ್ತು, ಇವರು ಕಡೆ ಎಲ್ಲ ಆಯ್ತು. ಇವರಿಂದ ಯಾರಿಂದ ನಮ್ಗೆ ₹1 ಏನಕ್ಕೆ ಮೇಡಮ್ ಆಗುತ್ತೆ? ನೀವು 28ನೇ ತಾರೀಕು ಕೊಟ್ಟಿದ್ರೆ ಕಷ್ಟಪಟ್ಟ ಮೇಲೆ ಬನ್ನಿ ಮೇಡಮ್ ಅಷ್ಟೇ. ಬ್ಯೂಟಿ ಪಾರ್ಲರ್ ಇಟ್ಟಿದೆ 25 ವರ್ಷ, ಅದೆಲ್ಲ ಮಾಡಿ ಅದು ಸೇವ್ ಮಾಡಿರೋ ದುಡ್ಡೆಲ್ಲ ಆಗುತ್ತೆ. ಸ್ವಂತ ಮನೆ ಇಲ್ಲ. ಈಗ ಅಮ್ಮ ಅವ್ರದ್ದೇ ಒಂದು ಮನೆ ಮತ್ತೆ ಒಂದು ಅಂಗಡಿಯಲ್ಲಿ ಸ್ಟೇಷನ್ ಶಾಪ್ ಇಟ್ಕೊಂಡಿದ್ದೆ. ಈ ಥರ ಇದೆ ನನ್ನ ಪರಿಸ್ಥಿತಿ. ಯಜಮಾನ್ರ ಕಡೆ ಒಂದು 10 ಎಕರೆ ಜಮೀನು ಇದೆ. ಅಣ್ಣ ಕೊಡಲ್ಲ, ಅಣ್ಣ ಅತ್ತಿಗೆ. ಮೇಡಮ್ ನೀವು ಏನ್ ಕತೆ ಹೇಳಿದ್ರು ಮದುವೆ ಆಗದೆ ಏನಾಗಲ್ಲ, ಸುಮ್ಮನೆ ಇರಿ ಸಾಕು. 27 ಮಗನಾ? 27 ಎಲ್ಲ ಮಗಳು 27 ಅಂದ್ರು. ಇಬ್ರು ಜೋರು ಇದ್ದಾರೆ ನನಗೆ. ಇವ್ರ 3 ಜನರ ಮಧ್ಯೆ ನನಗೆ ಜಾತಕದ ಪ್ರಕಾರ ಸೂರ್ಯ ರಾಹು. ಆಮೇಲೆ 17/7/2002 ಮಗ. ನಿಮ್ಮ ಹತ್ರ ಬಂದಿದ್ದೆ ನಾನು. ಆಶಿತ್ ಕುಮಾರ್ ಅಂತ ಇದ್ರೆ. ಈ ಕಡೆ ನಮ್ದು ಒಕ್ಕಲಿಗರಾಗಿರೋದ್ರಿಂದ ಗೌಡ ಅಂತಿದೆ. ಅಪ್ಪಂದು ದೊಡ್ಡಗೌಡ, ಗಂಡಂದು ಕೆಂಪಾರೆಡ್ಡಿ ಅಂತ. ಈಗ ರೆಡ್ಡಿ ಇಡಬೇಕು, ಗೌಡ ಇಡಬೇಕು ಅಂತೇಳಿ ಪೆಂಡಿಂಗ್ ಅಲ್ಲಿ ಇಟ್ಟು ಹೆಸರು ಇದು ಮಾಡಲಿಲ್ಲ. ಅದು ಬೇರೆ ಕಡೆ ಎಲ್ಲ ಹೋಗಿದ್ದೆ. ಅವ್ರು ಪವನ್ ರಾಜ್ ಅಂತ ಕೊಟ್ಟಿದ್ರಲ್ಲ, PHA ಕೊಟ್ಟಿದ್ರು. ಅವತ್ತು ನೀವು ಬೇಡ ಅಂದ್ರೆ ಸರಿ ಇವನು ಇಟ್ಕೊಂಡ್ಲಿಲ್ಲ, ರೆಡ್ಡಿ ಅಂತ ಇದು ಮಾಡಬೇಕು ಅಂತೇಳಿ. ಹಾಗಾಗಿ ನೋಡಿ ಅದೇನಿದೆ ನಂಬರ್ ಕೇಳ್ಕೊಂಡ್ಬಂದು ಇಟ್ಕೊಂಡು ತಿರ್ಗಾ ಬಂದು ಮಾರನೇ ದಿನ ಬರೋಣ ಅಂದ್ರೆ ಬಂದದು ನಮ್ಮ ಮೇಡಮ್ ಅವ್ರ ಕೊಡ್ತು. ಅದೆಲ್ಲ ಫೈಲ್ ಎಲ್ಲ ತೋರಿಸಿ ರೆಡಿ ಮಾಡ್ಕೊಡ್ತಾರೆ. ಈಗ ನಾವೇನು ಮಾಡ್ಬೇಕು? ಏನಿಲ್ಲ, ಮರುಮಾಂಗನೆ ಮಾಡ್ಕೋಬೇಕು. ನೀವು ಹೆಸರು ಅದೆಲ್ಲ ಬಿಡಿ, ಮರುಮಾಂಗನೆ ಮಾಡ್ಕೋಬೇಕು. ಆ ಯಪ್ಪ ಬರಲ್ಲ ಅನ್ನೋದಕ್ಕೋಸ್ಕರ ಮನೇಲಾದ್ರೂ ಇದ್ದು ಮನೇಲಿ ಯಾಕೆ ಮಾಡ್ಬೇಕು? ಮನೇಲಾದ್ರೂ ವೆಂಕಟೇಶ್ವರ ಹತ್ರ ಕಟ್ಸ್ಕೊಂಡು ನೆಮ್ಮದಿಯಾಗಿದೆ. ಅದು ಬಿಟ್ಟು ಏನಿಂತ ಪ್ರಾಬ್ಲಮ್ ಇಟ್ಕೊಂಡು ಮರುಮಾಂಗನೆ 13ನೇ ತಾರೀಕು ಇಟ್ಕೊಂಡ್ರೆ ಈಗ ಸುಮಾರು ಹೇಳ್ಬೇಕಂದ್ರೆ 1.5 ಕೋಟಿ ಆಸ್ತಿ ಇದೆ ನನ್ನ ಹತ್ರ. ಇನ್ನೂ ಬರಬೇಕಾಗಿದೆ ಸುಮಾರು 1 10 ಕೋಟಿ ಆಸ್ತಿ ಬರ್ಬೋದು. ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಹಿಂಗಾಗ್ಬಿಟ್ರೆ ಹೆಂಗೆ? ತಗೊಳ್ಳಿ ಮೇಡಮ್, ಒಳ್ಳೇದಾಗುತ್ತೆ. ಮರುಮಾಂಗಲ್ಯ ಧಾರಣೆ ಒಂದೇ ಒಂದು, ಇಲ್ಲಾಂದ್ರೆ ಯಜಮಾನಿಗೂ ಡೇಂಜರ್ ಇದೆ ತಾನೆ. ಸೂರ್ಯ ನೀಚ, ಸೂರ್ಯ ರಾಹು ಆಗುತ್ತಾ? ರಿಸ್ಕ್ ತಗೊಳ್ಳಿ, ಮರುಮಾಂಗಲ್ಯ ಮಾಡ್ಕೊಳ್ಳಿ. ಮತ್ತೆ ಮಗಳದು ಮದುವೆ ಈಗ ಮಗಳದ್ದು ಮದುವೆ ವಿಷಯದಲ್ಲಿ ಒಂದೇ ಒಂದು ಪಾಯಿಂಟ್ ಮೇಡಮ್. ಒಂದು ಕ್ವಶನ್ ನೀವು ಕೇಳಿದ್ರು, ಮಗಳದ್ದು ಮತ್ತೆ ಪೂಜಾ ನೀಚ ಅಲ್ವಾ ಮೇಡಮ್? ಏನ್ ಮೇಡಮ್ ಮಾಡೋದು? ಆಕೆ ಕನ್ಸಲ್ಟೇಷನ್ ಮಾಡಿ ಮರುಮಾಂಗನೆ ಮಾಡ್ಕೋಬೇಕು, ಇದು ಮಾಡ್ಬೇಕು, ಒಳ್ಳೆ ಹುಡುಗನ್ ಹುಡುಕ್ಬೇಕು. ಅದೇ ಈಗ 9 ಇದೆ, 9ಕ್ಕೆ 3 ಆಗಲ್ಲ, 2 ಆಗಲ್ಲ. ಹಾಗಾಗ್ಬಿಟ್ಟು ನಕ್ಷತ್ರ ಅಪೋಸಿಟ್ ಇದೆ. 3ನೇ ನಂಬರ್ ಹುಡುಗನ್ನೇ ಹುಡುಕ್ಬೇಕು. 3 ಆಗಲ್ಲ ಅಲ್ಲ ಗುರುಜಿ? 27ಕ್ಕೆ ಯಾಕೆ 3 ಆಗಲ್ಲ? 27 ಅಂದ್ರೆ ಲಾಸ್ಟ್ ಕೂಡಿದ್ರೆ 33 ಆಗ್ತಲ್ಲ. ಅನ್ಯಾಯ. ಬರ್ತ್ ನಂಬರ್ ಅಲ್ವಾ ನೋಡ್ಬೇಕಾಗಿರೋದು? 3 ಕ್ರೂ ಫಾರ್ಮುಲಾ ಫ್ಯೂಚರ್ ನಂಬರ್ ಹಾಕಿರೋದಲ್ಲಿ 33 ಬರುತ್ತೆ. ಬರ್ತ್ ನಂಬರ್ ತಾನೇ ಹಾಕಿರೋದು. ಕತ್ತೆ ಮಾತಾಡ್ಬಾರ್ದು. ಯಾವ ನಂಬರ್ಗೆ ಹಾಕಿರೋದು? 9ನೇ ನಂಬರ್ಗೆ ಏನ್ ಲಕ್ಕಿ ಹಾಕಿರೋದು? 1 3 6 3ರಲ್ಲೇ ಮಾಡ್ಬೇಕು. ಈಗ ನಾವು ಊರು ಬರುವಂತವ್ರು ನಮ್ಗೆಲ್ಲ ಆಗ್ಬೇಕು. ಈ ಇವನ್ ಬಂದು 17 19 ಬರುತ್ತೆ. ನಿಮಗ್ 3ನೇ ನಂಬರ್ ಹಾಕಿದ್ರೆ ಅಳಿಯ ಕೂಡ ನಿಮ್ಗೆ ಸೂಟಬಲ್ ತಾನೆ. ಇನ್ ಗಂಡನೇ ಸೂಟಬಲ್ ಇಲ್ಲ, ಮಗನೇ ಸೂಟಬಲ್ ಇಲ್ಲ. ಅಳಿ ಆದ್ರೂ ಸೂಟಬಲ್ ಆಗ್ಲಿ, ಮಗ ಸೂಟಬಲ್ ಆಗ್ಲಿ, ಬಿಡಿ ಮೇಡಮ್. ಮತ್ತಿನ್ನೇನು ಮತ್ತೆ ಎಜುಕೇಶನ್ ಗುರುಜಿ, ಅದ್ರ ಬಗ್ಗೆ ಆಮೇಲೆ ನೋಡೋಣ. ಅಲ್ಲ ಗುರುಜಿ, ಈಗ ಅವಳಿಗೆ ಮದ್ವೆ ಮಾಡೋದು ಅಂತನ ಈ ಕಾಲೇಜ್ ಕಳಿಸ್ತಾ ಇದ್ದೀನಿ. ಕುಜ ನೀಚ ಅಂದ್ರೆ ಏನಕ್ಕೆ ಮೇಡಮ್ ಮದುವೆ ಮಾಡಕ್ ಹೋಗ್ತೀರಾ? ಈಗಲೇ ಅರ್ಲಿ ಮ್ಯಾರೇಜ್, ಮತ್ತೆ ಚೆನ್ನಾಗಿ ಸೆಟ್ಲ್ ಆಗ್ಲಿ.
ತುಂಬಿಲ್ಲ ಗುರುಜಿ, ಕಾಲೇಜ್ಗೆ ಹೋದಂದ್ರೆ ತುಂಬಾ ಹಿಂದೆ ಬೀಳ್ತಾ ಅದೇ ಮೇಡಮ್ ಅದೆಲ್ಲ ಇರೋ ಮೇಡಮ್ ಇದೆಲ್ಲ ಕಾಂಪ್ಲಿಕೇಶನ್ ಇದು ಕನ್ಸಲ್ಟೇಷನ್ ತಗೋಬೇಕಿದ್ರೆ ನಾನು ಏನ್ ಆನ್ಸರ್ ಕೊಡ್ಲಿ ಅಲ್ಲ ಹಾಗಾಗ್ಬಿಟ್ಟು ನಮ್ಮ ಮನೆಯವ್ರು ಮೇಡಮ್ ಕುಜ ನೀಚ ಅಂದ್ರೆ ಕಾಂಪ್ಲಿಕೇಶನ್ ಜಾಸ್ತಿ. ನಿಂತ್ಕೊಂಡು ಟೇಬಲ್ ಅಲ್ಲಿ ಮಾತಾಡಿ ಮುಗಿಸೋ ಕೆಲಸ ಅಲ್ಲ. ಏನ್ 2 ರೂಪಾಯಿ ಮುಗ್ದೋಗಂಗಿದ್ರೆ ನಾವು ನಾಳೆ ಬಂದು ನಿಮ್ಗೆ ಹೇಳ್ತೀನಿ ಮಾಡ್ಲಿ ಅಂತ. ಜೀವನ ರೂಪಿಸ್ಕೊಳಕ್ಕಾಗತ್ತಾ 2 ರೂಪಾಯಲ್ಲಿ? 3 ರೂಪಾಯಿ ರೂಪಿಸ್ಕೊಳಕ್ಕಾಗತ್ತಾ? 5,000 ರೂಪಿಸ್ಕೊಳಕ್ಕಾಗತ್ತಾ? 15,000 ರೂಪಿಸ್ಕೊಳಕ್ಕಾಗತ್ತಾ? 28 ವರ್ಷ ಆಗ್ಬೇಕು. ಹಾ ಸ್ವಲ್ಪ ಲೇಟ್ ಆಗೇ ಇರ್ಲಿ. ಅದೆಲ್ಲ ಕುತ್ಕೊಂಡು ಮಾತಾಡಿ ಮಾಡಿ ಮೇಡಮ್. 28 ವರ್ಷ ಕುತ್ಕೊಂಡು ಮಾತಾಡಿ ಸುಮ್ನೆ ಹಂಗ್ ಮಾಡ್ಬಿಟ್ರೆ ಹೆಂಗೆ? ಮತ್ತೆ ಅವಳಿಗೆ ಏನು ಎಜುಕೇಶನ್ ಮೇಡಮ್ ಏನ್ ಕನ್ಸಲ್ಟೇಷನ್ ಮಾಡ್ತಾ ಇರೋ? ಒಂದ್ ಪ್ರಶ್ನೆ ಕೇಳಕ್ ಬಂದ್ರೆ ತಲೆ ಕೆಡಿಸ್ಕೊಬೇಡಿ ಮೇಡಮ್. 13ನೇ ತಾರೀಕು ನೀವು ಮದುವೆ ಮಾಡ್ಕೊಂಡು ನಿಮ್ ಮಗಳೆಲ್ಲಿ ಉದ್ಧಾರ ಆಗೋದು, ನಿಮ್ ಮಗ ಎಲ್ಲಿ ಉದ್ಧಾರ ಆಗೋದು, ನೀವೆಲ್ಲಿ ಉದ್ಧಾರ ಆಗೋದು? ತಾಯಂತೆ ಮಗಳು ನೂಲಂತೆ ಸೀರೆ ನಿಮ್ದು ಕಿತ್ತೋತ್ತು ಅವ್ರದ್ದು ಯಾರ್ದೋಗುತ್ತೆ. ಟೆನ್ಷನ್ ತಗೋಬೇಡಿ. ಮಗನ್ ಬಗ್ಗೆ ಟೆನ್ಷನ್ ಬೇಡ. ಹೆಸರು ಬದಲಾವಣೆ ಮಾಡಿದೀರಾ, ಏನ್ ಸೇರಿಸ್ಬೇಕು ತಗೊಂಡ್ಬಂದು ಆ ಮಗಳ ಜಾತಕ ತೋರಿಸೋವಾಗ ತಗೊಂಡೋಗಿ. ಆಲ್ರೆಡಿ ನೀವು ನೋಡಿದೀರಾ, ನನಗೋಸ್ಕರ ಅತೀಶ್ ಜೊತೆಗೆ ರೆಡ್ಡಿ ಸೇರ್ಸದ ಏನಂತ ಸೇರಿಸಿ ಮಗಳಿಗೂ ಅದೇ ತರ ಸೇರಿಸ್ಕೊಡ್ತಿರ್ತೀನಿ ನಾನು.